ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಫೆಬ್ರವರಿ 17 ಅಂದರೆ ನಾಳೆ ಮಂಗಳವಾರದ ದಿನ ಅತ್ಯಂತ ಶಕ್ತಿಯುತವಾದ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಈ ದಿನ ಅಮಾವಾಸ್ಯೆ ಕೂಡ ಇದೆ ಸ್ನೇಹಿತರೆ. ಈ ದಿನ ಪಂಚಗ್ರಹ ಕೂಟಮಿ ಕೂಡ ಏರ್ಪಡುತ್ತೆ. ಆದ್ದರಿಂದ ಈ ದಿನ ನಾವು ಪಾಲಿಸಬೇಕಾದ ಗ್ರಹಣ ನಿಯಮಗಳು ಮತ್ತು ಅಮಾವಾಸ್ಯೆ ದಿನ ಅನುಸರಿಸಬೇಕಾದ ವಿಧಿವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಾಳೆ ಈಗ ನಾನು ಹೇಳುವ ವಿಧಿವಿಧಾನಗಳನ್ನು ಆದಷ್ಟು ನೀವು ಪಾಲಿಸಿದ್ರೆ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೊರಟು ಹೋಗಿ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ. ಬನ್ನಿ ಹಾಗಾದರೆ ನಾಳೆ ಅನುಸರಿಸಬೇಕಾದಂತಹ ನಿಯಮಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಅಮಾವಾಸ್ಯೆ ದಿನ ನೀವು ಮನೆಯನ್ನು ಬಹಳ ಶುಭ್ರವಾಗಿ ಇಟ್ಕೋಬೇಕು. ಈ ದಿನ ನೀವು ಮನೆ ಒರೆಸೋವಾಗ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಹಸುವಿನ ಗಂಜಲ, ಸ್ವಲ್ಪನೇ ಒಂದು ಚಿಟಿಕೆಯಷ್ಟು ಹಸುವಿನ ಸಗಣಿ, ಒಂದು ಸ್ವಲ್ಪ ಹಾಲು, ಒಂಚೂರು ತುಪ್ಪವನ್ನು ಹಾಕಿ ಮನೆಯನ್ನು ಒರೆಸ್ಕೊಂಡ್ರೆ ಒಳ್ಳೆಯದು. ನಾನು ಹೇಳಿರೋ ಎಲ್ಲ ದ್ರವ್ಯಗಳು ನಿಮಗೆ ಸಿಗಲಿಲ್ಲ ಅಂತಂದರೂ ಯಾವ ನಿಮಗೆ ಅವೈಲಬಲ್ ಇರುತ್ತೋ ಅವುಗಳನ್ನು ಹಾಕಿ ಮನೆಯನ್ನು ಒರೆಸ್ಕೊಳ್ಳಿ. ಈ ರೀತಿ ನೀವು ಈ ಎಲ್ಲ ದ್ರವ್ಯಗಳನ್ನು ಹಾಕಿ ಮನೆಯನ್ನು ಒರೆಸ್ಕೊಂಡ್ರೆ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೋಗಿ ನಿಮ್ಮ ಮನೆಯೆಲ್ಲ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ. ಈ ದಿನ ನೀವು ದೇವರ ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಈ ದಿನ ಲಕ್ಷ್ಮೀ ಅಮ್ಮನವರಿಗೆ ಬಹಳ ಪ್ರೀತಿಪಾತ್ರವಾದ ದಿನವಾದ್ದರಿಂದ ನಿಮಗೇನಾದರೂ ಆರ್ಥಿಕ ಸಮಸ್ಯೆಗಳು ಇದ್ದರೆ, ಹಣದ ಸಮಸ್ಯೆಗಳಿದ್ದರೆ, ನಿಮ್ಮ ಕೈಯಲ್ಲಿ ಹಣ ಉಳಿತಾಯ ಆಗ್ತಾ ಇಲ್ಲ ಅನ್ನೋರು ಈ ದಿನ ಲಕ್ಷ್ಮೀ ಫೋಟೋವನ್ನು ಅಥವಾ ವಿಗ್ರಹವನ್ನು ಇಟ್ಕೊಂಡು ಪೂಜೆಯನ್ನು ಮಾಡಿದ್ರೆ, ಲಕ್ಷ್ಮೀ ಅಷ್ಟೋತ್ತರಗಳನ್ನು ಹೇಳ್ಕೊಂಡ್ರೆ, ಅದರಲ್ಲೂ ಅಮಾವಾಸ್ಯೆ ಸಾಯಂಕಾಲ ಲಕ್ಷ್ಮೀ ಅಮ್ಮನವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಲಕ್ಷ್ಮೀ ಅಷ್ಟೋತ್ತರಗಳನ್ನು, ಲಕ್ಷ್ಮೀ ಅಷ್ಟಕಗಳನ್ನು, ಲಕ್ಷ್ಮೀ ಹಾಡುಗಳನ್ನು ಹೇಳಿಕೊಂಡು ಲಕ್ಷ್ಮಿಯನ್ನು ಮನೆಯೊಳಕ್ಕೆ ಆಹ್ವಾನಿಸಿದರೆ ಖಂಡಿತ ಲಕ್ಷ್ಮೀ ಅಮ್ಮನವರು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾರೆ. ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲ ದೂರ ಹೋಗ್ತವೆ. ಸ್ನೇಹಿತರೆ, ಸೇಟುಗಳನ್ನು ಗಮನಿಸಿ, ಅವರು ಏನೇ ಅಂಗಡಿಗಳನ್ನು ಹಾಕಿದರೂ ಈ ದಿನ ಅಂಗಡಿಗಳನ್ನು ಓಪನ್ ಮಾಡೋದಿಲ್ಲ. ಅವರು ಅಮಾವಾಸ್ಯೆ ದಿನ ರಾತ್ರಿ 12 ಗಂಟೆಗೂ ಸಾಯಂಕಾಲದಿಂದ 12 ಗಂಟೆವರೆಗೂ ಆದಷ್ಟು ಅವರು ಲಕ್ಷ್ಮೀ ಪೂಜೆಯಲ್ಲಿ ತೊಡಗಿರ್ತಾರೆ. ಯಾವ ಸೇಟುಗಳನ್ನಾದರೂ ನೋಡ್ರಿ, ಅವರು ಬಡವರಾಗಿರೋದಿಲ್ಲ. ಯಾಕೆಂದರೆ ಅಮಾವಾಸ್ಯೆ ದಿನ ಅವರು ಲಕ್ಷ್ಮಿಯನ್ನು ಆರಾಧಿಸ್ತಾರೆ. ಹೀಗೆ ಅಮಾವಾಸ್ಯೆ ಸಾಯಂಕಾಲ ಲಕ್ಷ್ಮೀ ಅಮ್ಮನವರನ್ನು ಆರಾಧಿಸುವುದರ ಜೊತೆಗೆ ನೀವು ಸಾಯಂಕಾಲ ಅಮಾವಾಸ್ಯೆ ದಿನ ಸಾಯಂಕಾಲ ಹೊಸಿಲ ಬಳಿ 2 ದೀಪಗಳನ್ನು ಹಚ್ಚಿ, ಈ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಹಚ್ಚಿ ಹೊಸಿಲ ಪೂಜೆಯನ್ನು ಮಾಡಿ, ಒಂದು ಹಣ್ಣಾದ ನಿಂಬೆಹಣ್ಣನ್ನು ತಗೊಂಡು ಅದಕ್ಕೆ ಧೂಪವನ್ನು ಹಾಕಿ ಆ ನಿಂಬೆಹಣ್ಣನ್ನು ಹೊಸಲ ಮೇಲೆ ಇಟ್ಟು 2 ಹೋಳುಗಳಾಗಿ ಕೊಯ್ದು, ಒಂದು ಹೋಳಿಗೆ ಕುಂಕುಮವನ್ನು, ಇನ್ನೊಂದು ಹೋಳಿಗೆ ಅರಿಶಿನವನ್ನು ಹಚ್ಚಿ ಹೊಸಿಲ ಮುಂದೆ 2 ಕಡೆ ಇಡಿ. ಹೀಗೆ ಮಾಡಿದ್ರೆ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೊರಟು ಹೋಗಿ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ. ನಿಮ್ಮ ಮನೆಯಲ್ಲಿರುವಂತಹ ದರಿದ್ರ ದೇವತೆ ಆಚೆ ಹೋಗಿ ಆ ಲಕ್ಷ್ಮೀ ದೇವಿ ನಿಮ್ಮ ಮನೆಯೊಳಕ್ಕೆ ಹೆಜ್ಜೆ ಇಡ್ತಾರೆ. ಲಕ್ಷ್ಮೀ ಅಮ್ಮನವರು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಂತು ನಿಮ್ಮ ಮನೆಯಲ್ಲಿ ತಾಂಡವಿಸ್ತಾರೆ ಸ್ನೇಹಿತರೆ. ಹಾಗೆಯೇ ನಿಮ್ಮ ಬಾಗಿಲ ಮೇಲೆ ನೀವು ಗಂಧದಿಂದ ಸ್ವಸ್ತಿಕ್ನ ಬರ್ಕೊಳ್ಳೋರು ಬಾಗಿಲನ್ನು ಒರೆಸಿ ಗಂಧದಿಂದ ಸ್ವಸ್ತಿಕ್ನ ಬರ್ಕೋಬೋದು. ಈ ರೀತಿ ಬರೆದ್ರೆ ಸಕಲ ಶುಭ ಫಲಗಳು ನಿಮ್ಮದಾಗುತ್ತೆ ಮತ್ತು ಯಾವುದೇ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯೊಳಕ್ಕೆ ಬರಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಸ್ನೇಹಿತರೆ, ಈ ಅಮಾವಾಸ್ಯೆಯ ದಿನ ಮರಣ ಹೊಂದಿದ ನಮ್ಮ ಪೂರ್ವಜರು ಕಾಗೆ ರೂಪದಲ್ಲಿ ನಮ್ಮ ಮನೆ ಮುಂದಕ್ಕೆ ಬರ್ತಾರಂತೆ. ಇದನ್ನು ಗುರುತಿಸ್ಕೊಳ್ರಿ. ಆದ್ದರಿಂದ ನಾವು ಈ ಅಮಾವಾಸ್ಯೆ ದಿನ ಕಾಗೆಗಳಿಗೆ ಆಹಾರವನ್ನು ಇಡಬೇಕು. ಅಂದರೆ ಅನ್ನವನ್ನು ಮಾಡಿ ಅನ್ನಕ್ಕೆ ಕರಿ ಎಳ್ಳನ್ನು ಬೆರೆಸಿ ಇಡಬೇಕು. ಕಾಗೆಗಳು ಈ ಆಹಾರವನ್ನು ಅಂದರೆ ಕರಿ ಎಳ್ಳನ್ನು ಬೆರೆಸಿದ ಅನ್ನವನ್ನು ಸೇವಿಸಿದರೆ ನಮ್ಮ ಪಿತೃದೇವತೆಗಳು ತೃಪ್ತರಾಗ್ತಾರಂತೆ. ಇದರಿಂದ ವಂಶಾಭಿವೃದ್ಧಿ ಆಗುತ್ತೆ. ನಿಮ್ಮ ಮನೆ ಹೊರಗಡೆ ದಕ್ಷಿಣ ದಿಕ್ಕಿನಲ್ಲಿ ನಿಂತು ನೀವು ನಿಮ್ಮ ಪೂರ್ವಜರಿಗೆ ತರ್ಪಣವನ್ನು ಕೊಟ್ಟರೆ ಒಳ್ಳೆಯದು. ಅಂದರೆ ಅಮಾವಾಸ್ಯೆ ದಿನ ಒಂದು ಚೊಂಬು ನೀರನ್ನು ತಗೊಂಡು ಅದಕ್ಕೆ ಕರಿ ಎಳ್ಳನ್ನು ಹಾಕಿ ನಿಮ್ಮ ಪೂರ್ವಜರನ್ನು ನೆನೆಸ್ತಾ ಆ ನೀರನ್ನು ತರ್ಪಣವಾಗಿ ಬಿಡಬೇಕು. ಹೀಗೆ ಮಾಡಿದರೆ ನಿಮ್ಮ ಕುಟುಂಬ ಸಮಸ್ಯೆಗಳು ದೂರ ಆಗ್ತವೆ,
ವಂಶಾಭಿವೃದ್ಧಿಯಾಗುತ್ತೆ. ಖಂಡಿತ ತಪ್ಪದೆ ಪ್ರತಿ ಅಮಾವಾಸ್ಯೆಗೂ ಕಾಗೆಗಳಿಗೆ ಆಹಾರವನ್ನಿಡಿ ಮತ್ತು ಪಿತೃಗಳಿಗೆ ತರ್ಪಣವನ್ನು ಬಿಡಿ ಸ್ನೇಹಿತರೆ. ಅಮಾವಾಸ್ಯೆ ದಿನ ಮಾಡ್ಕೋಬೇಕಾದಂತಹ ಇನ್ನೊಂದು ರೆಮಿಡಿ ಏನಪ್ಪ ಅಂದರೆ ಬೂದುಕುಂಬಳಕಾಯಿಯನ್ನು ನಿಮ್ಮ ಮನೆ ಮುಂದೆ ಕಟ್ಕೊಳ್ಳಿ ಸ್ನೇಹಿತರೆ. ಅಮಾವಾಸ್ಯೆ ದಿನ ನೀವು ಬೂದುಕುಂಬಳಕಾಯಿಯನ್ನು ಕಟ್ಟಿದ್ರೆ ದೃಷ್ಟಿ ದೋಷಗಳು ತೊಲಗಿ ಹೋಗಿ ನಿಮ್ಮ ಕಷ್ಟಗಳು ತೀರಿ ಹೋಗುತ್ತೆ. ನೀವು ಬಯಸಿದ ಸಿರಿ ಸಂಪತ್ತು ನಿಮ್ಮದಾಗುತ್ತೆ. ಹೌದು ಸ್ನೇಹಿತರೆ, ಹೀಗೆ ಮಾಡಿ. ನೀವು ಒಂದು ಬೂದುಕುಂಬಳಕಾಯಿಯನ್ನು ತಂದು ಅದನ್ನು ತೊಳೆದು ಅದಕ್ಕೆ ಅರಿಶಿಣವನ್ನು ಹಚ್ಚಿ ಕುಂಕುಮದಿಂದ ಓಂ ಮತ್ತು ಸ್ವಸ್ತಿಕನ್ನು ಬರೆದು ಕುಂಕುಮ ಬೊಟ್ಟುಗಳನ್ನು ಇಡಿ. ಬೂದುಕುಂಬಳಕಾಯಿಯನ್ನು ಈ ರೀತಿ ಸಿದ್ಧ ಮಾಡಿಕೊಂಡು ಬೂದುಕುಂಬಳಕಾಯಿಗೆ ಧೂಪವನ್ನು ಹಾಕಿ ನಿಮ್ಮ ಮನೆಗೆ ದೃಷ್ಟಿ ತಗಲೋದಿಲ್ಲ. ಇದನ್ನು ನಿಮ್ಮ ಮನೆ ಬಾಗಿಲಿಗೆ ಮುಂದೆ ಕಟ್ಟಿ. ಹೀಗೆ ಮಾಡಿದ್ರೆ ನಿಮ್ಮ ಮನೆಗೆ ದೃಷ್ಟಿ ತಗಲೋದಿಲ್ಲ ಸ್ನೇಹಿತರೆ. ಅಮಾವಾಸ್ಯೆ ದಿನ ಬೆಳಗ್ಗೆ ಅಥವಾ ಸಾಯಂಕಾಲ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಈ ರೀತಿ ಬೂದುಕುಂಬಳಕಾಯಿ ಕಟ್ಟೋಕ್ಕಾಗಿಲ್ಲ ಅಂದರೆ ಪ್ರತಿ ಅಮಾವಾಸ್ಯೆ ದಿನ ಒಂದು ಕೆಂಪು ವಸ್ತ್ರದಲ್ಲಿ ಕಲ್ಲುಪ್ಪನ್ನು ಹಾಕಿ ಕಟ್ಟಿ ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿ. ಇದನ್ನು ನಿಮ್ಮ ದರಿದ್ರಗಳೆಲ್ಲ ತೊಲಗಿ ಹೋಗಿ ಭೋಗ ಭಾಗ್ಯಗಳು ನಿಮ್ಮದಾಗುತ್ತೆ. ಹಾಗೆಯೇ ಈ ದಿನ ನಿಮ್ಮ ಮನೆಯವರಿಗೆಲ್ಲ ಕಲ್ಲುಪ್ಪಿನಿಂದ ದೃಷ್ಟಿ ತೆಗೀರಿ. ಅದರಲ್ಲೂ ಮಕ್ಕಳಿಗೆ ದೃಷ್ಟಿಯನ್ನು ತೆಗೀರಿ. ಕಲ್ಲುಪ್ಪಿನಿಂದ ನರದೃಷ್ಟಿ ತೊಲಗಿ ಹೋಗುತ್ತೆ. ಅನಾರೋಗ್ಯ ಸಮಸ್ಯೆಗಳೇನಾದರೂ ಮಕ್ಕಳಿಗಿದ್ರೆ ದೂರ ಆಗುತ್ತೆ. ಪ್ರತಿ ಅಮಾವಾಸ್ಯೆಗೂ ಕಲ್ಲುಪ್ಪಿನಿಂದ ದೃಷ್ಟಿ ತೆಗೆಯೋದ್ರಿಂದ ಮಕ್ಕಳ ಹಠ ಕೂಡ ಕಡಿಮೆ ಆಗುತ್ತೆ. ಮಾಡಿ ನೋಡಿ ಸ್ನೇಹಿತರೆ. ಅವರಿಗೆ ಈ ರೀತಿ ತೆಗೆಯೋದ್ರಿಂದ ನೆಗೆಟಿವ್ ಎನರ್ಜಿ ಅವ್ರ ಹತ್ರ ಬರಲ್ಲ. ಈ ಅಮಾವಾಸ್ಯೆ ದಿನ ಇನ್ನೊಂದು ಕೆಲಸ ನೀವು ಮಾಡ್ಕೊಳ್ಳಿ. ಏನಪ್ಪ ಅದು ಅಂದರೆ ನೀವು ನಿಮ್ಮ ಬೀರುವಾವನ್ನು ಅಂದರೆ ನೀವು ಹಣ ಅಥವಾ ಒಡವೆಗಳನ್ನ ಇಟ್ಟಿರುವಂತಹ ಕಬೋರ್ಡನ್ನು ಆ ಒಂದು ಲಾಕರ್ನ ಶುಭ್ರ ಮಾಡಿ ಅದನ್ನು ಆದಷ್ಟು ರೋಸ್ ವಾಟರ್ನಿಂದ ಶುಭ್ರ ಮಾಡಿ ಆ ಲಾಕರ್ಗೆ ಗಂಧ ಮತ್ತು ಕುಂಕುಮವನ್ನು ಇಡಿ. ಆಮೇಲೆ ನೀವು ಹಣ ಮತ್ತು ಒಡವೆಗಳನ್ನು ಇಡುವ ಕಡೆ ಒಂದು ಕೆಂಪು ಬಟ್ಟೆ, ಚಿಕ್ಕದು ಕೆಂಪು ಬಟ್ಟೆಗೆ 2 ಏಲಕ್ಕಿ, 2 ಲವಂಗ, 2 ಪಚ್ಚ ಕರ್ಪೂರ, 2 ಕಾಯಿನನ್ನು ಹಾಕಿ ಒಂದು ಚಿಕ್ಕ ಗಂಟು ಕಟ್ಟಿ ನೀವು ಹಣ ಇಡುವಂತಹ ಬೀರುನಲ್ಲಿ ಒಂದು ಮೂಲೆಗೆ ಇಡಿ. ಹೀಗೆ ಮಾಡೋದ್ರಿಂದ ಹಣದ ಸಮಸ್ಯೆಗಳು ದೂರ ಆಗ್ತವೆ, ಸಾಲಬಾಧೆಗಳು ತೀರಿ ಹೋಗುತ್ತೆ. ಇದು ಧನಾಕರ್ಷಣೆ ಮಾಡುತ್ತೆ, ನಿಮ್ಮ ಸಂಪತ್ತು ಹೆಚ್ಚಾಗುತ್ತೆ. ಹಾಗೆ ಮತ್ತೊಂದು ವಿಷಯ ಏನಪ್ಪ ಅಂದರೆ ಈ ದಿನ ನೀವು ಹಣವನ್ನು ಯಾರಿಗೂ ಸಾಲವಾಗಿ ಕೊಡಬೇಡಿ. ಈ ದಿನ ನೀವು ಯಾರಿಗಾದರೂ ಹಣವನ್ನು ಸಾಲ ಕೊಟ್ಟರೆ ನಿಮ್ಮ ಸಂಪತ್ತು ಕರಗಿ ಹೋಗುತ್ತೆ. ಸ್ನೇಹಿತರೆ, ಇನ್ನೂ ಕೆಲವು ವಿಷಯಗಳು ನಿಮಗೆ ಗೊತ್ತಿರೋದೆ, ಆದರೂ ಮರಿದಿರ ಪಾಲಿಸಿ. ಈ ದಿನ ಮಾಂಸಾಹಾರವನ್ನು ತಿನ್ನಬಾರ್ದು, ಬ್ರಹ್ಮಚರ್ಯವನ್ನು ಪಾಲಿಸಬೇಕು, ತುಳಸಿ ದಳಗಳನ್ನು ಕೀಳಬಾರ್ದು, ಕೂದಲನ್ನು ಮತ್ತು ಉಗುರನ್ನು ಕತ್ತರಿಸಬಾರ್ದು. ಅಮಾವಾಸ್ಯೆ ದಿನ ಈ ಕೆಲಸಗಳನ್ನು ನೀವೇನಾದರೂ ಮಾಡಿದ್ರೆ ನಿಮ್ಮ ಸಂಪತ್ತು ಕರಗಿ ಹೋಗಿ ದರಿದ್ರ ತಾಂಡವವಾಡುತ್ತೆ. ತಪ್ಪಿನೂ ಈ ಕೆಲಸಗಳನ್ನು ಮಾಡಬೇಡಿ ಸ್ನೇಹಿತರೆ. ಇನ್ನೂ ಒಂದು ರೆಮಿಡಿನ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಬಹಳ ಒಳ್ಳೆಯದು. ಏನಪ್ಪ ಅದು ಅಂದರೆ ಈ ದಿನ ಬ್ರಾಹ್ಮಣರಿಗೆ, ಅಮಾವಾಸ್ಯೆ ದಿನ ಬ್ರಾಹ್ಮಣರಿಗೆ ಸ್ವಯಂ ಪಾಕ ದಾನ ಮಾಡೋದು. ಈ ರೀತಿ ಬ್ರಾಹ್ಮಣರಿಗೆ ಸ್ವಯಂ ಪಾಕ ಕೊಡೋದ್ರಿಂದ ಮಕ್ಕಳು ಅಭಿವೃದ್ಧಿಗೆ ಬರ್ತಾರೆ, ಒಳ್ಳೆಯ ವಿದ್ಯಾಭ್ಯಾಸ ಆಗುತ್ತೆ ಮತ್ತು ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗ್ತವೆ. ನಿಮ್ಮ ಮನೆಯ ಆದಾಯ ಹೆಚ್ಚಾಗುತ್ತೆ. ಏನಪ್ಪ ಈ ಸ್ವಯಂ ಪಾಕ ಅಂದರೆ ಒಂದು ತಟ್ಟೆ ಅಥವಾ ಮರದಲ್ಲಿ ಅಕ್ಕಿ, ಬೇಳೆ, ಬೆಲ್ಲ, ಸ್ವಲ್ಪ ಹಣವನ್ನು ದಕ್ಷಿಣೆಯಾಗಿ ಇಟ್ಕೊಳ್ಳಿ. ಮತ್ತು ನಿಮಗೆ ತೋಚಿದ ತರಕಾರಿ, ಹಣ್ಣುಗಳನ್ನು ಇಟ್ಕೊಂಡು ಇದೆಲ್ಲವನ್ನು ಸೇರಿಸಿ ಸ್ವಯಂ ಪಾಕ ಅಂತ ಕರಿತೀವಿ. ಇದನ್ನು ಎತ್ಕೊಂಡೋಗಿ ಒಬ್ಬ ಬ್ರಾಹ್ಮಣರಿಗೆ ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ. ನಿಮ್ಮ ಮಕ್ಕಳ ಅಭಿವೃದ್ಧಿಯಾಗುತ್ತೆ. ಹಾಗೆಯೇ ಅಮಾವಾಸ್ಯೆಯಂದು ಗೋಮಾತೆಗೆ ಬಾಳೆಹಣ್ಣು, ಅಕ್ಕಿ, ಬೆಲ್ಲ ತಿನ್ನಿಸಿದ್ರೆ ನಿಮ್ಮ ಕೋರಿಕೆಗಳು ಬಹಳ ಬೇಗ ಈಡೇರ್ತವೆ. ಇನ್ನೊಂದು ರೆಮಿಡಿ ಏನಪ್ಪ ಅಂದರೆ ಸ್ನೇಹಿತರೆ, ಅಮಾವಾಸ್ಯೆಯಂದು ನೀವು ಯಾವುದಾದರೂ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚಿ. ಅಂದರೆ ದುರ್ಗಮ್ಮ, ಚೌಡಮ್ಮ, ಸಪ್ಲಮ್ಮ, ಬನಶಂಕರಿ ಅಮ್ಮ, ಎಲ್ಲಮ್ಮ, ಯಾರೇ ಆಗಲಿ ಯಾವುದೇ ಹೆಣ್ಣು ದೇವತೆಯ ದೇವಸ್ಥಾನಕ್ಕೆ ಹೋಗಿ ನೀವು ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ. ಈ ರೀತಿ 5 ಅಮಾವಾಸ್ಯೆಗಳು 9 ಅಮಾವಾಸ್ಯೆಗಳು ಸಂಕಲ್ಪ ಮಾಡಿಕೊಂಡು ಈ ರೀತಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ನಿಮ್ಮ ಸಕಲ ದರಿದ್ರಗಳು ತೊಲಗಿ ಹೋಗಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸ್ತವೆ. ಆ ಅಮ್ಮನವರ ಅನುಗ್ರಹ ದೊರೆಯುತ್ತೆ. ವಿವಾಹ ಆಗದೇ ಇರೋರು ಅಥವಾ ವಿವಾಹ ತಡ ಆಗ್ತಾಯಿದ್ರೆ, ಸಂತಾನ ಭಾಗ್ಯ ಇಲ್ಲದೇ ಇರೋರು
ಆಲದ ಮರಕ್ಕೆ ಅರಿಶಿಣದ ದಾರ ಸುತ್ತಿ ಪ್ರದಕ್ಷಿಣೆಗಳನ್ನು ಹಾಕಿ ಬಹಳ ಬೇಗ ಮದುವೆ ಆಗುತ್ತೆ ಮತ್ತು ಸಂತಾನ ಭಾಗ್ಯ ದೊರೆಯುತ್ತೆ. ಇವಿಷ್ಟು ಸಾಧ್ಯವಾದಷ್ಟು, ಇದರಲ್ಲಿ ನಿಮ್ಗೆ ಎಲ್ಲ ಮಾಡಬೇಕು ಅಂತಲ್ಲ, ಎಷ್ಟಾದರೆ ಅಷ್ಟನ್ನಾದರೂ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾರಾದರೂ ಇದನ್ನು ಮಾಡಬೇಕು ಅಂದ್ಕೊಂಡ್ರೆ ಇವೆಲ್ಲ ರೆಮಿಡೀಸ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಫ್ರೆಂಡ್ಸ್ ಆಗಲಿ, ನೆಂಟರಾಗಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಈ ರೆಮಿಡೀಸ್ನ ಫಾಲೋ ಮಾಡಲಿ ಅನ್ನೋದಾದರೆ ನೀವು ಅವರಿಗೆ ಇದನ್ನು ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.